ಜನರಿಗೆ ಕಡಿಮೆ ಬೆಲೆ ಕೊಡ್ತೀವಿ ಅಂತ. ಇಲ್ಲ, ಏನು ಕಡಿಮೆ ಬೆಲೆ ಕೊಡಲ್ಲ. ಏನು ಕಡಿಮೆ ಬೆಲೆ ಏನು, 5,000 ರೂಪಾಯಿಗೆ ಮಾಡ್ತಾರೆ ಶಿವರಾಮ್ ಕಾರಂತಲ್ಲಿ. ನಮಗೆ ಕಾಂಪನ್ಸೇಷನ್ ಕೊಡ್ತಾರೆ, 4 ಕೋಟಿ ಕೊಡ್ತಾರೆ. ಜಮೀನ್ ವ್ಯಾಲ್ಯೂ 13 ಕೋಟಿ ಆಗತ್ತೆ. 5,000 ರೂಪಾಯಿ ಲೆಕ್ಕ ಮಾಡ್ಕೊಳ್ಳಿ. ಪಬ್ಲಿಕ್ ಎಲ್ಲ ಇದ್ದಾರೆ, ಎಲ್ಲ ನೋಡಿ ಲೆಕ್ಕ ಮಾಡಿ, 13 ಕೋಟಿ ಬರುತ್ತೆ. ಸರ್, ಈಗ ನೀವು ಒಂದು ನಿಮಿಷ ನಿಮ್ದು ಎಕ್ಸಾಂಪಲ್ ಕೊಟ್ಟು ಹೇಳಿ ನಮಗೆ. ಆಯ್ತಪ್ಪ, ಒಬ್ಬ ರೈತ 1 ಎಕರೆ ಈಗ ಬಿಡಿಯದವ್ರು ತಗೊಂಡ್ರು, ನಂದು 1 ಎಕರೆ ತಗೊಂಡ್ರು, ಈಗ ನನಗೆ ಎಷ್ಟು ನಷ್ಟ ಆಗುತ್ತೆ ಅಥವಾ ಲಾಭ ಆಗುತ್ತೆ, ಬಿಡಿಗೆ ಎಷ್ಟು ಲಾಭ ನಷ್ಟ ಆಗುತ್ತೆ ಸರ್? 1 ಎಕರೆ ಜಮೀನು ರೈತರ ಹತ್ರ ಅಕ್ವಿಷನ್ ಮಾಡಿದ್ರೆ ಅವ್ರಿಗೆ ಕಾಂಪನ್ಸೇಷನ್ 4 ಕೋಟಿ ಕೊಡ್ತಾರೆ. 4 ಕೋಟಿ. 4 ಕೋಟಿ ಸರಿ. ಆ ಜಮೀನ್ ವ್ಯಾಲ್ಯೂ, ಜಮೀನ್ ಮಾರಾಟ ಮಾಡ್ತಾರೆ ಎಷ್ಟು, 13 ಕೋಟಿಗೆ ಮಾರ್ತಾರೆ. 5,000 4,900 ರೂಪಾಯಿ ಸ್ಕ್ವೇರ್ ಫೀಟ್ ಮಾಡ್ತಾರೆ. ಅದು ಬಂದು 12 ಕೋಟಿ 50 ಲಕ್ಷ ಬರುತ್ತೆ. ಒಂದು ಕಾರ್ನರ್ ಸೈಟು ಅಂತೇಳಿ ಅದರಲ್ಲಿ 1 ಎಕರೆಗೆ 50 ಲಕ್ಷ ಕಾರ್ನರ್ ಸೈಟ್ಗೆ ತಗೊಳ್ತಾರೆ. ಇಟ್ಕೊಳ್ಳಿ, ಬಡ್ಜೆಟ್ 13 ಕೋಟಿ ಆಗುತ್ತೆ. ರೈತರಿಗೆ ಕೊಡ್ತಾರೆ ಎಷ್ಟು, 4 ಕೋಟಿ. ಇದು ನಮ್ಮ ಟ್ಯಾಕ್ಸು, ಕನ್ವರ್ಷನ್ ಫೀಸು, ಪೋಡಿ ಫೀಸು, ಟ್ಯಾಕ್ಸು, ಬಿ ಡಿ ಎಫ್ ಫೀಸಸ್ಸು, ಅದೆಲ್ಲ ಒಂದು 25 ಲಕ್ಷ ಪರ್ ಎಕರ್ ಬರುತ್ತೆ. ಓಕೆ. ಆಮೇಲೆ ಲೇಔಟ್ ಮಾಡೋಕ್ಕೆ 75 ಲಕ್ಷ ಬರುತ್ತೆ. ಆದರೆ ಎಷ್ಟಾಯಿತು, 1 ಕೋಟಿ ಖರ್ಚು ಬಂತು. ಟ್ಯಾಕ್ಸು, ಫೀಸಸ್ಸು, ಪ್ಲ್ಯಾನ್ ಶ್ಯಾಂಕ್ಷನ್ನು ಎಲ್ಲ ಸೇರಿ 1 ಕೋಟಿ ಬರುತ್ತೆ. ಓಕೆ. 1 ಕೋಟಿ ಪ್ಲಸ್ 4 ಕೋಟಿ, 5 ಕೋಟಿ ಆಯಿತು. 5 ಕೋಟಿ ಸರ್ಕಾರಕ್ಕೆ, ಬಿ ಡಿ ಎನವ್ರಿಗೆ 5 ಕೋಟಿ ಬಂಡವಾಳ. ಅದು ಯಾರು, ನಮ್ಮದೇ ಬಂಡವಾಳ. ಅವ್ರು ನಮಗೆ ದುಡ್ಡು ಕೊಡೋಲ್ಲ, ಮಾರಿ ನಮಗೆ ಕೊಡೋದು. ಆಯ್ತಾ? ಪಬ್ಲಿಕ್ದು, ಯಾರ್ದು, ರೈತರದು ಬಂಡವಾಳ, ಅದು ಮಾರಿ ಕೊಡೋದು ಇವರೇ ಬೇಕಾ? ಆಮೇಲೆ ಎಷ್ಟು ಪ್ರಾಫಿಟ್ ಎಷ್ಟು ಬರುತ್ತೆ ಇವ್ರಿಗೆ? 13 ಕೋಟಿ ಸೇಲ್, ಪರ್ಚೇಸ್ 5 ಕೋಟಿ, ಖರ್ಚೆಲ್ಲ ಸೇರಿ, ಲೇಔಟ್ ಫಾರ್ಮೇಷನ್ ಎಲ್ಲ ಸೇರಿ 5 ಕೋಟಿ ಕಾಸ್ಟಿಂಗ್, 8 ಕೋಟಿ ಲಾಭ. 8 ಕೋಟಿ ಲಾಭ. ರೈತರಿಗೆ 8 ಕೋಟಿ ನಷ್ಟ ಆಗತ್ತೆ, ಬಿ ಡಿ ಎಗೆ 8 ಕೋಟಿ ಲಾಭ ಆಗತ್ತೆ. ಎಲ್ರಿ, ಇದೇ ಬೇಕಾ? ಬೇರೆ ಯಾರು ಇಲ್ವಾ? ಒಂದು ನಿಮಿಷ, ಒಂದೇ ನಿಮಿಷ. IT ಕಂಪ್ನಿ ಇಲ್ವಾ? ಬಿಸ್ನೆಸ್ ಮೆನ್ ಇಲ್ವಾ? ಬಿಲ್ಡರ್ಗಳು ಇಲ್ವಾ? ಲ್ಯಾಂಡ್ ಡೆವಲಪರ್ ಇಲ್ವಾ? ಇವರೆಲ್ಲ ಯಾರು ಇಲ್ವಾ? ರೈತರೇ ಬೇಕಾ? ರೈತರ ಜಮೀನೇ ಅಕ್ವೈರ್ ಮಾಡಬೇಕಾ? ರೈತರ ಜಮೀನು ಮಾಡಿ ಅಕ್ವೈರ್ ಮಾಡಿ ಏನಪ್ಪ ಮಾಡ್ತೀರಾ ನೀವು? ಮಾರಾಟ ಮಾಡೋಕ್ಕೆ. ಇದು ನ್ಯಾಯನಾ? ಇದು ಬೇಕಾ ಸರ್ಕಾರಕ್ಕೆ? ಈ ಬಿ ಡಿ ಎನವರು ಸರ್ಕಾರಕ್ಕೆ ಇವಾಗ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಇದ್ದಾರೆ, ನಮ್ಮ DK ಶಿವಕುಮಾರ್ ಸಾಹೇಬ್ರು ಇದ್ದಾರೆ, ಇವ್ರಿಗೆಲ್ಲ ಹೋಗಿ ಕನ್ವಿನ್ಸ್ ಮಾಡಬೇಕು. ಸ್ವಾಮಿ, ಈ ಥರ ಇದೆ, ಡೆವಲಪ್ಮೆಂಟ್ ಆಗತ್ತೆ, ಇದರಲ್ಲಿ ಇಷ್ಟು ಲಾಭ ಇದೆ, ರೈತರ ಜಮೀನು ಕಿತ್ಕೋಬೇಕಾ? ಅವ್ರಿಗೇನು ಗೊತ್ತು ಪಾಪ? ಸಿದ್ದರಾಮಯ್ಯ ಸಾಹೇಬ್ರಿಗಾಗಲಿ DK ಶಿವಕುಮಾರ್ ಸಾಹೇಬ್ರಿಗಾಗಲಿ ಏನು ಗೊತ್ತಿದೆ? ಈ IAS ಆಫೀಸರ್ ಓದಿರೋದು ಏನಕ್ಕೆ? ಓದಿ ಅವರು ಪ್ಲ್ಯಾನ್ ಮಾಡಿ ಈ ಥರ ಬರುತ್ತೆ, ಹಿಂಗೆ ಮಾಡಬೇಕು, ಇದು ಸಿಟಿ ಡೆವಲಪ್ ಆಗುತ್ತೆ ಅಂತ ಸುಳ್ಳುಗಳು ಹೇಳ್ತಾರಲ್ಲಿ. ಏನು, ಯಾರಿಗೆ ಸುಳ್ಳು ಹೇಳ್ತಾರೆ ಅಂದ್ರೆ? ಈಗ ಒಂದು ನಿಮಿಷ, ಸಿಎಂ DCM ಅವರು ಗಮನಕ್ಕೆ ಇದೆಲ್ಲ ಇಲ್ಲ, ರೈತರಿಗೆ ಅನ್ಯಾಯ ಆಗ್ತಿದೆ ಅಂತ ಗೊತ್ತಿಲ್ಲ. ಎಲ್ಲಿದೆ? ಅವ್ರಿಗೆ ಗೊತ್ತಿದ್ರೆ ಏನಕ್ಕಾಗತ್ತೆ ಇದು? ಒಂದು IAS ಆಫೀಸರು ಹೋಗಿ ಅಲ್ಲಿ ಲೇಔಟ್ ಬರುತ್ತೆ ಸರ್, ಇದು ಸಿಂಗಾಪುರ್ ಸಿಟಿ ಆಗುತ್ತೆ ಸರ್, ಹಿಂಗೆ ಬರುತ್ತೆ ಸರ್, 5,000 ಎಕರೆ ನಾವು ಅಕ್ವೈರ್ ಮಾಡಿದ್ರೆ ಇಲ್ಲಿ ಬಂದು ಮನೆಗಳು ಬರುತ್ತೆ, ಇಲ್ಲಿ ಬಂದು IT ಪಾರ್ಕ್ ಬರುತ್ತೆ, ಈ ಥರ ಡೆವಲಪ್ ಆಗುತ್ತೆ ಸರ್ ಅಂತ ಆಸೆ ತೋರಿಸಿ ಅವ್ರಿಗೆ ಏನು ಮಾಡ್ತಾರೆ, ಅವ್ರಿಗೆ ಡೆವಲಪ್ಮೆಂಟ್ ಹಿಂಗೆ ಆಗುತ್ತೆ ಸರ್, ನಮ್ಮದು ಸಿಂಗಾಪುರ್ ಸಿಟಿ ಆಗುತ್ತೆ ಸರ್ ಅಂತ ಹೇಳ್ಬಿಟ್ಟು ಎಲ್ಲ ಅವ್ರಿಗೆ ದಾರಿ ತೋರಿಸ್ಬಿಟ್ಟು ಆಮೇಲೆ ಕರೆಕ್ಟ್ ನಮ್ಮ ಕರ್ನಾಟಕ, ನಮ್ಮ ದೇಶ ಉದ್ಧಾರ ಆಗಬೇಕು, ಡೆವಲಪ್ ಆಗಬೇಕು, ಆಯಿತು ಅಪ್ರೂವಲ್ ಕೊಡಿ ಅಂತಾರೆ. ಅಲ್ಲಿ ಅಪ್ರೂವಲ್ ಕೊಟ್ಟ ಮೇಲೆ ಇಲ್ಲಿ ಏನೇನು ನಷ್ಟ ಆಗತ್ತೆ, ಎಷ್ಟು ಜನ ಸಾಯ್ತಾ ಇದ್ದಾರೆ ರೈತರು ಎಷ್ಟು ಜನ ಸಾಯ್ತಾ ಇದ್ದಾರೆ ಕೌನ ಇದೆಯಾ? ಒಂದು ಲ್ಯಾಂಡ್ ಅಕ್ವೈರ್ ಮಾಡಿದ್ರೆ 10-15 ವರ್ಷ ಅವನಿಗೆ ಕಾಂಪನ್ಸೇಷನ್ ಸಿಗೋದಿಲ್ಲ. 10-15 ವರ್ಷ ಕಾಂಪನ್ಸೇಷನ್ ಸಿಕ್ಕಲಿಲ್ಲ ಅಂದರೆ ಅವ್ನು ಏನು ಮಾಡ್ತಾನೆ? ಮಕ್ಕಳಿಗೆ ಎಜುಕೇಷನ್ ಕೊಡಬೇಕು ಒಂದು ರೈತ. ಆಮೇಲೆ ಹಾಸ್ಪಿಟ್ಲಲ್ಲಿ ಯಾರಾದರೂ ಕಾಯಿಲೆಗಳು ಆಗುತ್ತೆ, ಹಾಸ್ಪಿಟ್ಲ್ಗೆ ಹೋಗ್ಬೇಕಂದ್ರೆ ಎಲ್ಲಿಂದ? ಒಂದು ರೈತರ ಹತ್ರ ಎಲ್ಲಿಂದ ಇರುತ್ತೆ ದುಡ್ಡು? ಮಕ್ಕಳಿಗೆ ಎಜುಕೇಷನ್ ಕೊಡೋಕ್ಕೆ ಎಲ್ಲಿಂದ ಇರುತ್ತೆ ದುಡ್ಡು? ಮಕ್ಕಳಿಗೆ ಮದುವೆ ಮಾಡಬೇಕು, ಅವ್ರಿಗೆ ಎಲ್ಲಿಂದ ಇರುತ್ತೆ? ಇದೆಲ್ಲ ಮಾಡಿ ಅವನು
ಜಮೀನ್ದಾರ್ ಬಿಕಾರಿಯಾಗಿ ಅಲ್ಲಿ ಇಲ್ಲಿ ಸಾಲ ಮಾಡಿಕೊಂಡು ಮನೆಯಲ್ಲಿ ಮೂರು ಟೈಮ್ ಊಟ ಮಾಡೋ ಜಾಗದಲ್ಲಿ 1-2 ಟೈಮ್ ಊಟ ಮಾಡಿಕೊಂಡು ಮಕ್ಕಳಿಗೆ ಸಾಕಾಕಿ ಕಷ್ಟದಿಂದ ಸಾಯ್ತಾ ಇದ್ದಾರೆ ರೈತರು. ನಿಜ ಕೆಜೆಪ್ ಅವರು, ನಿಜವಾಗ್ಲೂ ನೀವು ನಮ್ಮ ರಾಜ್ಯದಲ್ಲಿ ಏನಾಗ್ತಿದೆ ಪ್ರಸ್ತುತವಾಗಿ ರೈತರ ಕಷ್ಟಗಳನ್ನು ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದ್ದಾರೆ. ಖಂಡಿತ ಸರ್, ನಾನು ಮತ್ತೆ ಮಾತಾಡ್ತೀನಿ ನಿಮ್ಮ ಜೊತೆಗೆ. ಒಂದು ಬ್ರೇಕ್ ಸಮಯ ಆಗಿದೆ ನನಗೆ. ಒಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದಮೇಲೆ ವಿಶೇಷ ನೇರ ಸಂದರ್ಶನ ಕಾರ್ಯಕ್ರಮ